आज देश में दो अलग सच्चाइयां हैं। एक सच्चाई जिसका सामना आप कर रहे हैं, दिन रात मेहनत करने की, महंगाई बढ़ रही है, बेरोजगारी बढ़ रही है, एक ये सच्चाई है। ಈ ದೇಶದಲ್ಲಿ ಇವತ್ತು ಎರಡು ಸತ್ಯಗಳಿದೆ. ಒಂದು ಸತ್ಯ, ಪ್ರತಿನಿತ್ಯ ನೀವೆಲ್ಲರೂ ಏನು ಈ ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ ಯಾವ ರೀತಿ ನೀವೆಲ್ಲ ಕಷ್ಟಪಡ್ತಿದ್ದೀರಾ, ಅದು ಒಂದನೇ ಸತ್ಯ. और एक दूसरी सच्चाई जो आप टीवी पे देखते हैं, जहां आपको देश के मान सम्मान की बातें दिखाई जाती हैं, जहां आपको हमारे प्रधानमंत्री जी दिखते हैं जो अपनी पूरी शोहरत और शान के साथ आपको कहते हैं कि ये देश तेजी से आगे बढ़ रहा है. ಮತ್ತೊಂದು ಸತ್ಯ, ನೀವೆಲ್ಲ ಮಾಧ್ಯಮದಲ್ಲಿ ಏನ್ ನೋಡ್ತಿದ್ದೀರಾ ಅದು. ದೇಶದ ಬಗ್ಗೆ, ದೇಶದ ವೈಭೋಗದ ಬಗ್ಗೆ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು, ಅದು ಬರೀ ಮಾಧ್ಯಮದ ಸತ್ಯ ಮಾತ್ರ. आज हमारे देश में सबसे ज्यादा बेरोजगारी है 45 सालों से. ಇವತ್ತು ನಮ್ಮ ದೇಶದಲ್ಲಿ 45 ವರ್ಷದಲ್ಲಿ ಇಲ್ಲದಂತಹ ನಿರುದ್ಯೋಗ, ಅಷ್ಟು 45 ವರ್ಷದವರೆಗೆ, ಕಳೆದ 45 ವರ್ಷದಲ್ಲಿ ಈ ವರ್ಷನೇ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇರೋದು. हमारे 70 करोड़ भाई बहन आज बेरोजगार हैं. 70 ಕೋಟಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. केंद्र में 30 लाख पद खाली पड़े हैं. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಸರ್ಕಾರಿ ಕೆಲಸಗಳು ಖಾಲಿ ಬಿದ್ದಿವೆ. आपसे बहुत बड़े बड़े वादे किए गए कि 2 करोड़ नौकरियां बनेंगी, सबको रोजगार मिलेगा, खेती से कमाई दुगनी होगी, लेकिन वो वादे पूरे नहीं हुए. ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ, ಎಲ್ಲರಿಗೂ ಕೆಲಸ ಸಿಗುತ್ತೆ, ರೈತರ ಆದಾಯ ದುಪ್ಪಟ್ಟಾಗತ್ತೆ ಅಂತ ಹೇಳಿದ್ರು. ಈ ಹಿಂದೆ ನರೇಂದ್ರ ಮೋದಿ ಯಾವ್ದಾದ್ರು ಆಗಿದ್ಯಾ? मेरी बहनें यहाँ बैठी हैं, आप जानती हैं कि महंगाई कितनी बढ़ गई है. आप जानती हैं कि जब आपको दुकान जाना पड़ता है कुछ खरीदने के लिए तो कितनी मुश्किल होती है. जब त्योहार आता है, कुछ नया खरीदना है, घर में लिपाई पुताई करनी है, तो कितनी मुश्किल से, कितनी मेहनत से आप उसको पैसों को कमा पा रही हैं और खर्चा करना कितना मुश्किल हो गया है आपके लिए. ಇಲ್ಲೆಲ್ಲ ಮಹಿಳೆಯರು ಕೂತಿದ್ದೀರಿ, ನನ್ನ ಅಕ್ಕ ತಂಗಿಯರು, ನೀವ್ ಯೋಚನೆ ಮಾಡಿ, ಈ ಬೆಲೆ ಏರಿಕೆಯಿಂದ ನಿಮ್ಗೆ ಸಂಸಾರ ನಡ್ಸಕ್ ಆಗ್ತಿದ್ಯಾ? ಒಂದು ಹಬ್ಬ ಹರಿದಿನ ಅನ್ನೋದಿಲ್ದೆ ಒಂದು ಸಿಹಿ ಮಾಡೋದಕ್ಕೆ ಅಥವಾ ಏನೋ ಒಂದು ಹೊಸದ್ ಖರೀದಿ ಮಾಡೋದಕ್ಕೂ ಇವತ್ತು ನಮ್ಮ ಜನರು ಕಷ್ಟ ಪಡ್ತಾ ಇದ್ದಾರೆ. पेट्रोल 100 पार हो गया है, डीजल 90 पार, सोना 73,000 रुपए पार, चांदी 90,000 रुपए पार, गैस के सिलेंडर के दाम आसमान छू रहे हैं. जहां जहां देखिए हर चीज का दाम बढ़ रहा है, कुछ सस्ता नहीं हुआ. ಪೆಟ್ರೋಲ್ ರೇಟ್ 100 ರೂಪಾಯಿ ಮೇಲಾಗಿದೆ, ಡೀಸೆಲ್ 90 ರೂಪಾಯಿ ಮೇಲಾಗಿದೆ, ಗ್ಯಾಸ್ ಸಿಲಿಂಡರ್ ಎಲ್ಲ ನಾವು ಹೇಳ್ಬೇಕಾಗಿಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಚಿನ್ನ, ಬೆಳ್ಳಿ, ಪ್ರತಿ ಒಂದು ವಸ್ತುವಿನ ಬೆಲೆ ಇವತ್ತು ಆಕಾಶ ಮುಟ್ತಾ ಇದೆ. आपका जीवन, आपके संघर्ष बढ़ रहे हैं, तरक्की नहीं हो रही है, मुश्किलें ज्यादा हो रही हैं. ನೀವೆಷ್ಟೇ ಕಷ್ಟ ಪಡ್ತಾ ಇದ್ರು ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇದೆ. ನಿಮ್ಮ ಸಂಘರ್ಷ ಮಾತ್ರ ಹಾಗೆ ಇದೆ, ಕಷ್ಟಗಳು ಮಾತ್ರ ಜಾಸ್ತಿ ಆಗ್ತಾನೆ ಇದೆ. मेरे किसान भाइयों के लिए मुश्किल बढ़ रही है. एमएसपी नहीं मिलता, जीएसटी हर सामान पर है, महंगाई की वजह से आप कमा नहीं पाते हैं. ರೈತರು ಎದುರಿಸ್ತಿರುವಂತಹ ಕಷ್ಟ, ಮೊದಲನೇ ಕಷ್ಟ ಕನಿಷ್ಠ ಬೆಂಬಲ ದರ ನಿಮ್ಮ ಬೆಳೆಗಳಿಗೆ ಸಿಗದೆ ಇರೋದು. ನಂತರ ಜಿಎಸ್ಟಿ ಆಗ್ಬೋದು, ಪ್ರತಿ ಒಂದು ವಿಷಯದಲ್ಲೂ ರೈತರು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. और इसके अलावा देश में एक अजीब सा सिलसिला शुरू हुआ है कि जो प्रधानमंत्री जी हैं और उनकी केंद्र की सरकार है, वो देश की सारी संपत्ति कुछ गिने चुने लोगों को दे रही है. ಇಲ್ಲೊಂದು ವಿಚಿತ್ರವಾದ ಕೆಲಸ ನಡೀತಿದೆ. ಈ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳನ್ನ ಏನ್ ಮಾಡ್ತಿದ್ದಾರೆ, ದೇಶದ ಎಲ್ಲ ಆಸ್ತಿನೂ ಅವರ ಸ್ನೇಹಿತರು ಯಾರು ಬಂಡವಾಳಶಾಹಿಗಳಾಗ್ತಿದ್ದಾರೆ ಅವ್ರಿಗೆ ಮಾರ್ತಾ ಇದ್ದಾರೆ. मेरे किसान भाइयों के कर्ज माफ नहीं करेंगे, लेकिन बड़े बड़े उद्योगपतियों के 16 लाख करोड़ रुपयों का कर्ज माफ कर लेंगे. ನಮ್ಮ ರೈತರ ಸಾಲ ಮನ್ನಾ ಮಾಡೋದಕ್ಕಾಗೋದಿಲ್ಲ ಇವ್ರಿಗೆ. ಅದೇ ಈ ಬಂಡವಾಳಶಾಹಿಗಳು ಅವರ ಸ್ನೇಹಿತರಿದಾರಲ್ಲ ಅಂತವ್ರಿಗೆ 16 ಲಕ್ಷ ಕೋಟಿ ಸಾಲನ ಮನ್ನಾ ಮಾಡಿದ್ದಾರೆ. इस देश का लोहा,
कोयला, बिजली, सड़कें, हवाई अड्डे, बंदरगाह, हाईवे, हमारे बड़े बड़े पीएसयू की सब्सिडरीज सब अपने दोस्तों को सौंप दी है। ನಮ್ಮ ದೇಶದ ಆಸ್ತಿಯಾದಂತಹ ಕಬ್ಬಣ ಆಗ್ಬೋದು, ಇದ್ದಲಾಗ್ಬೋದು, ನಮ್ಮ ಏನು ನಮ್ಮ ಏರ್ಕ್ರಾಫ್ಟ್ ಏನಿತ್ತು, ಏರ್ ಇಂಡಿಯಾ ಆಗ್ಬೋದು, ಪ್ರತಿ ಒಂದನ್ನು ಮಾರ್ತಾ ಇದ್ದಾರೆ. ನಮ್ಮ ದೇಶದ ಆಸ್ತಿಯನ್ನ PSUಗಳೇನಿದ್ವು ಪ್ರತಿ ಒಂದನ್ನು ಅವರ ಸ್ನೇಹಿತರಾದ ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ. देश का किसान कर्ज में डूब रहा है। बेटी की शादी करनी होती है, कर्ज लेना पड़ता है। कुछ खरीदना पड़ता है खेती के लिए, कर्ज लेना पड़ता है। कर्ज में डूब रहा है, मुश्किलों से घिरा हुआ है, लेकिन उसका कर्ज माफ नहीं होता। सिर्फ बड़े बड़े उद्योगपतियों के लिए सब कुछ हो रहा है सरकार में। ರೈತರು ಸಾಲದಲ್ಲೇ ಮುಳುಗ್ತಾ ಇದ್ದಾರೆ. ಮಗಳು ಮದ್ವೆ ಮಾಡ್ಬೇಕು ಅಂದ್ರು ಸಾಲ ತಗೋಬೇಕು, ಹೊಲದಕ್ಕೆ ಏನೋ ಒಂದು ಬೆಳೆ ಬೆಳಿಬೇಕು ಅಂದ್ರು, ಹೊಲಕ್ಕೆ ಯಾವ್ದೋ ಒಂದು ಟ್ರ್ಯಾಕ್ಟರ್ ತಗೋಬೇಕು, ಏನೋ ಒಂದು ತಗೊಳ್ಳೋದಕ್ಕೂ ಸಾಲ ಮಾಡಬೇಕು. ಈ ರೀತಿ ನಮ್ಮ ರೈತರು ಸಾಲದಲ್ಲೇ ಮುಳುಗ್ತಿರೋ ಸಮಯದಲ್ಲಿ ಇವತ್ತಿನ ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ಅವರ ಸ್ನೇಹಿತರು ಬಂಡವಾಳಶಾಹಿಗಳ ಸಾಲ ಮಾತ್ರನೇ ಮನ್ನಾ ಮಾಡ್ತಾ ಇದ್ದಾರೆ. ऊपर से जब जब विपक्ष के नेता आपके लिए आवाज उठाते हैं, आपके लिए आंदोलन करते हैं, तो उनको दबाया जाता है. ನಿಮ್ಮ ಪರವಾಗಿ ಯಾವುದೇ ವಿರೋಧ ಪಕ್ಷದ ನಾಯಕರು ಒಂದು ಧ್ವನಿ ಎತ್ತಿದ ತಕ್ಷಣ ಅವರ ಬಾಯನ್ನ ಮುಚ್ಚಿಸೋದಕ್ಕೆ ಹಲವಾರು ರೀತಿ ಪ್ರಯತ್ನಗಳು ಮಾಡ್ತಾರೆ. कांग्रेस पार्टी के बैंक के खाते बंद किए, दो मुख्यमंत्रियों को जेल में डाल दिया. सब तमाम जितने भी विपक्ष के नेता हैं उन पे आरोप लगा लगा कर, उन पे छापा मार कर, उन पे केस लगाकर उनको कमजोर करने की कोशिश की है. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಬ್ಯಾಂಕ್ ಅಕೌಂಟ್ ನ ಸೀಸ್ ಮಾಡ್ತಾರೆ. ಇಬ್ರು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ಇಬ್ರು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಕೇಸ್ಗಳು ಹಾಕೋದು, ರೇಡ್ಗಳು ಮಾಡಿಸೋದು, ಈ ರೀತಿ ಮಾಡಿ ನಮ್ಮ ಧ್ವನಿಯನ್ನ, ನಿಮ್ಮ ಪರ ನಾವೆತ್ತುವಂತಹ ಧ್ವನಿಯನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. और इस बीच प्रधानमंत्री मोदी जी एक स्कीम लाए, उसका नाम था इलेक्टोरल बॉन्ड्स. उसका मतलब था कि जो भी किसी भी राजनीतिक दल को चंदा देता है उसका नाम गुप्त रहना चाहिए. ಈ ಒಂದು ಸ್ಕೀಮ್ ಬಗ್ಗೆ ಎಲ್ಲ ಓದೇ ಇರ್ತೀರಿ ದಿನಪತ್ರಿಕೆಗಳಲ್ಲಿ. ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅಂತ ಅಂದ್ರೆ ಜನ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ದುಡ್ಡನ್ನ ದಾನ ಮಾಡ್ತಿದ್ರು ಮುಂಚೆ, ಅದಕ್ಕೆ ಒಂದು ಸ್ಕೀಮ್ ತರ್ತಾರೆ. ಆದ್ರೆ ಈ ಸ್ಕೀಮ್ ಪ್ರಕಾರ ಏನು, ಈ ಒಂದು ದಾನ ಮಾಡಿದವರ ಹೆಸರುಗಳು ಮಾತ್ರ ಯಾರಿಗೂ ತಿಳಿಯೋದಿಲ್ಲ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು. सुप्रीम कोर्ट ने कहा कि यह स्कीम गलत है, इससे भ्रष्टाचार बढ़ेगा और जो सूची है जिसने चंदा दिया है उसका नाम बाहर निकालो. ಅವಾಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಬಂದು ಹೇಳುತ್ತೆ, ಈ ಒಂದು ಸ್ಕೀಮ್ ಅಲ್ಲಿ ಏನೋ ತಪ್ಪಾಗ್ತಿದೆ, ಈ ರೀತಿ ಮುಚ್ಚಿಡೋ ಹಾಗಿಲ್ಲ, ಯಾರು ಎಷ್ಟು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅದನ್ನ ತಂದು ಬಹಿರಂಗಪಡಿಸಿ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ. जब ये लिस्ट बाहर निकली तो पता चला कि नरेंद्र मोदी जी की पार्टी ने, नरेंद्र मोदी जी ने इनसे किन किन लोगों से चंदा लिया. ಆ ಲಿಸ್ಟ್ ಆಚೆ ಬಂದ ಮೇಲೆ ಗೊತ್ತಾಯ್ತು ನರೇಂದ್ರ ಮೋದಿ ಅವರು ಯಾರ್ಯಾರ ಹತ್ರ ಚಂದ ವಸೂಲಿ ಮಾಡ್ಕೊಂಡಿದ್ದಾರೆ ಅಂತ. ಎಂತೆಂತವರು ಈ ಬಿಜೆಪಿ ಪಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ, ಆ ಲಿಸ್ಟ್ ಬಹಿರಂಗ ಆದ ಮೇಲೆ ಗೊತ್ತಾಯ್ತು. पता चला कि जिन कंपनियों पे छापा मारा था, जिन पे केस डाले थे, उनसे चंदा लिया गया और जब चंदा मिल गया तो केस, वो छापे बंद हो गए. ಯಾವ್ಯಾವ ಕಂಪನಿಗಳ ಮೇಲೆ ಕೇಸ್ಗಳು, ರೇಡ್ಗಳಾಯ್ತಲ್ಲ, ಆ ಕಂಪನಿಗಳು ಬಿಜೆಪಿ ಪಕ್ಷಕ್ಕೆ ಚಂದ ಕೊಟ್ಟಿದ್ದಾರೆ. ಆ ದುಡ್ಡು ಬಂದಿದ ತಕ್ಷಣ, ಇದು ಯಾವಾಗ ಗೊತ್ತಾಯ್ತು, ಸುಪ್ರೀಂ ಕೋರ್ಟ್ ಲಿಸ್ಟ್ ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗಿದೆ. ಇಂಥ ಕಂಪನಿಗಳು, ಭ್ರಷ್ಟ ಕಂಪನಿಗಳಿಂದ ದುಡ್ಡು ತಗೊಂಡು ಬಿಜೆಪಿ ಕೇಸ್ಗಳನ್ನೆಲ್ಲ ಮುಚ್ಚಿದೆ. ಆ ಕಂಪನಿಗಳು ಯಾರ್ಯಾರು ದುಡ್ಡು ಕೊಟ್ರೋ ಆ ಕಂಪನಿಗಳನ್ನ ಮುಚ್ಚ ಹಾಕಿದ್ದಾರೆ. पता चला कि ऐसी कंपनियां थी उस लिस्ट में जिनका मुनाफा कम था लेकिन चंदा ज्यादा दिया. ಎಷ್ಟೋ ಕಂಪನಿಗಳ ಲಾಭಕ್ಕಿಂತ ಹೆಚ್ಚು ದಾನ ಮಾಡಿದ್ದಾರೆ ಬಿಜೆಪಿಗೆ. ಅಂತ ಕಂಪನಿಗಳು, ಅಂತಹ ಭ್ರಷ್ಟ ಕಂಪನಿಗಳು ಲಿಸ್ಟ್ ಅಲ್ಲಿ ಇದೆ. आपको याद है जब नोटबंदी हुई थी तो प्रधानमंत्री जी ने आप सबको कहा था
कि जो जो आपके पास नोट हैं आप बैंक ले जाइए। आप लाइन में खड़े हुए, आपको कहा कि ये देशभक्ति होगी आपकी, क्योंकि सारा काला धन वापस देश में आएगा। याद है आपको? ಡಿಮಾನಿಟೈಸೇಷನ್ ಅಂತ ಮಾತ್ರ ನೋಟ್ ಬಂದಿ ನೆನ್ಪಿದ್ಯಾ ಎಲ್ಲರಿಗೂ? ಎಲ್ಲರನ್ನು ಕ್ಯೂ ಅಲ್ಲಿ ನಿಲ್ಸಿದ್ರು. ಏನಂತ ಹೇಳಿದ್ರು? ದೇಶದಲ್ಲಿರೋ ಎಲ್ಲ ಕಪ್ಪು ಹಣನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಇದು ದೇಶಭಕ್ತಿ, ದೇಶಕ್ಕೋಸ್ಕರ ನೀವೆಲ್ಲ ಕಷ್ಟಪಡಿ ಅಂತ ಹೇಳಿದ್ರು. उस समय कोई काला धन नहीं आया, लेकिन आज साफ दिख रहा है कि किस तरह से काले धन को सफेद करके इन्होंने अपनी पार्टी में चंदा दिलवाया। ಆ ಸಮಯದಲ್ಲಿ ನೀವೆಷ್ಟು ಕಷ್ಟಪಟ್ಟಿದ್ದೀರಿ, ಆದ್ರೂ ಯಾವ ಕಪ್ಪು ಹಣನೂ ಹಿಡಿಯಕ್ಕಾಗ್ಲಿಲ್ಲ ಅವರಿಗೆ. ಆದ್ರೆ ಇವತ್ತು ಕಾಣಿಸ್ತಾ ಇದೆ ಯಾವ ರೀತಿ ಅವರು ಎಲ್ಲ ಕಪ್ಪು ಹಣನ ಸರಿಯಾದ ನೈತಿಕ ಹಣವಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ. जो कंपनी 150 करोड़ से ज्यादा नहीं कमा रही है, वो 1100 करोड़ की चंदा कैसे दे रही है? 1,000 ಕೋಟಿ ದುಡಿದಿರುವಂತ ಕಂಪನಿ 11,000 ಕೋಟಿನೂ ಕೊಡೋಕ್ ರೆಡಿ ಇದೆ. और पूरा हमला विपक्ष पर साध रहे हैं, कह रहे हैं रोज रोज कि विपक्ष भ्रष्ट है, हर नेता को भ्रष्ट कह रहे हैं। सच्चाई ये है कि वो पूरी तरह से भ्रष्ट है। ಈ ರೀತಿ ಅವರು ಮಾಡ್ತಿರುವುದನ್ನ ಮುಚ್ಚಾಕೋದಕ್ಕೆ ವಿರೋಧ ಪಕ್ಷದ ನಾಯಕರನ್ನ ಭ್ರಷ್ಟರನ್ನಾಗಿ ಕರೆದು ಇಡೀ ದೇಶದ ಎಲ್ಲಾ ವಿರೋಧ ಪಕ್ಷದ ನಾಯಕರು ಕೂಡ ಭ್ರಷ್ಟರು ಅಂತ ಕರೀತಾ ಇದ್ದಾರೆ. सच्चाई ये है कि इन्होंने देश को गुमराह किया है 10 सालों से। ನಿಜಾಂಶ ಏನಂದ್ರೆ ಇವತ್ತು ದೇಶವನ್ನ ಇವರು ಆರ್ಥಿಕವಾಗಿ ಹಾಳು ಮಾಡ್ತಾ ಇರೋದು.